ಸರಿ ಅಣ್ಣ, ಹೇಳ್ತೀನಿ. ಅವ ಎಲ್ಲಿದ್ದೀರವ? ಬೇಗ ಬನ್ನಿ, ತುಂಬಾ ಅರ್ಜೆಂಟು. ಬೇಗ ಬರ್ರವ. ನೋಡ್ರವ, ಆ ಪರ್ಸು ಮತ್ತು ಸೋಮೇಗೌಡ ಇಲ್ಲಿ ಬತ್ತವ್ರಂತೆ. ಅತ್ತಿಗೆ ಎಲ್ಲಿ ಅಂತ ಕೇಳಿದ್ರೆ ಒಳಗವ್ರೆ ಅಂತ ಮೆಂಟೈನ್ ಮಾಡ್ಬೇಕಂತೆ. ಗೊತ್ತಾಯ್ತೇನ್ರವ? ಏನು ಅತ್ತಿಗೆ ಇಲ್ಲವಳೆ ಅಂತ ಹೇಳ್ಬೇಕಾ? ಅಲ್ಲ, ಪಾರು ಯಾಕೆ ಇಲ್ಲಿರ್ತಾಳೆ? ಅತ್ತಿಗೆ ಇಲ್ಲಿಲ್ಲ ಅಂದ್ರೆ ಇನ್ನೆಲ್ಲಿ ಹೋಗಿದ್ದಾರೆ? ಎಲ್ಲೋ ಏನೋ ನಡೀತಾ ಇದೆ ಅನ್ಸತ್ತೆ. ಸಮಥಿಂಗ್ ಬಾ, ತಿರುಗಿಸ್ಕೊಂಡು ಬಾ. ಅಕ್ಕ, ಅವ್ರು ಬಂದ್ರು. ಅಕ್ಕ, ನಾನು ಹೋಗಿ ನೋಡ್ತೀನಿ ಕಣೆ. ಬೇಡ ಬೇಡ, ನಾನೇ ಹೋಗ್ತೀನಿ, ನೀವು ಆ ಕಡೆ ಇರಿ. ಪರ್ಸು, ಬಾವಾ, ಅವಳೇನಾನ ಇಲ್ಲಿ ಇಲ್ಲ ಅನ್ಲಿ, ಆಮ್ಯಾಕೆ ಮಾತಾಡೋದು? ರತ್ನ, ನೀನ್ ಬಂದ? ಎಲ್ಲ ನನ್ನ ತಂಗಿ ವಾಶ್ರೂಮಲ್ಲಿ ಇದ್ದಾಳೆ. ಬೇಗ ಬರ ಕೇಳಿ ಪರ್ಸು. ಬತ್ತಳಿರ್ಬಾವ. ಆಮ್ಯಾಕೆ ರತ್ನ, ಅಣ್ಣ ಇಲ್ಲ? ಅಣ್ಣ ಅಂಗಡಿಗೆ ಹೋಗಿದ್ದಾನೆ, ಇನ್ನೇನ್ ಬರ್ತಾನೆ. ಕಾಫಿ ಟೀ ಏನಾದ್ರು? ನೀನೇನು ಕೊಟ್ಟು ನಾನು ಬ್ಯಾಡ ಅನ್ನಕ್ಕಿಲ್ಲ ರತ್ನ, ಕೊಡು. ನೀನ್ ಮಾಡಿರೋ ಕೆಲ್ಸದ ಬಗ್ಗೆ ಅಣ್ಣಂಗ್ ಒಂದ್ ಮಾತು ಹೇಳಿದ್ರು ಅವ್ನ್ ನಿನ್ ಸುಮ್ನೆ ಬಿಡಲ್ಲ ಕಣ. ಮಾವನ್ ದೇವ್ರ ಅನ್ಕೊಂಡಿರೋ ನಮ್ಮ ಅಣ್ಣಂಗೆ ನಿಜ ಗೊತ್ತಾದ್ರೆ ಪರಿಸ್ಥಿತಿ ಕೈ ಮೀರುತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಇದನ್ನೆಲ್ಲ ಸಹಿಸ್ಕೊತಿದ್ದೀನಿ. ಕಾಫಿನೋ ಟೀನೋ ಮಾಡ್ಕೊಡ್ಬೇಕು. ಸರಿ ಬಾ. ಅಯ್ಯೋ ಪಾರು, ಏನಾಯ್ತು ಮಾವ? ಅಲ್ಲಿ ನೋಡು ಪಾರು. ಅಯ್ಯೋ ಮಾವ, ಇವಾಗ ಏನ್ ಮಾಡತ್ತು? ಇರು ಇಳ್ಕೊ ಪಾರು. ಬೆನ್ನೆ ಬಿಟ್ಟು ಬೇತಾಳಕ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಸುಮ್ಮನೆ ಇರುತ್ತೆ. ಈ ಸೋಮೇಗೌಡ ಇದ್ದಾನಲ್ಲ, ಒಳಗೆ ಅಂಟು ಪ್ರಾಣಿ. ಏನ್ ಮಾವ ಮಾಡತ್ತಿವಾಗ? ಏನೋ ಒಂದು ಮಾಡೋಣ ಇರು. ಮಾವ, ಚಿಕ್ಕಮ್ಮ ಬೇರೆ ನಿಮ್ಮನೇಲಿ ಇದೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ನಾವಿಬ್ರು ಹೋಗ್ಬೇಕು ಅಂದ್ರೆ ಅವ್ರನ್ನ ತಾಡ್ಕೊಂಡೆ ಹೋಗ್ಬೇಕು ಮಾವ. ಏನಾದ್ರೂ ಸಿಕ್ಕಾಕೊಂಡ್ರೆ ನಾಳೆನೆ ಅಪ್ಪ ನನ್ ಮದ್ವೆ ಮಾಡ್ಬಿಡ್ತಾರೆ. ಏನಾದ್ರೂ ಯೋಚನೆ ಮಾಡಿ. ಅಯ್ಯೋ ಪಾರು, ನೀನೇ ಭಯ ಬಿದ್ರೆ ನಂಗೆ ತಲೆನೇ ಓಡಕ್ಕಿಲ್ಲ. ಹೊಸಿ ಇರು, ಏನಾದ್ರು ಯೋಚನೆ ಮಾಡೋಣ. ಅಯ್ಯೋ ಮಾವ, ಮನ್ಸಲ್ಲಿ ನನ್ನ ತಂಗಿರ್ ಮದುವೆ ಮಾಡ್ಬೇಕು ಅಂತ ಯಾವಾಗ್ಲೂ ಅನ್ಕತಿದ್ದೆ. ಆದ್ರೆ ನಂಗೆ ಗೊತ್ತಿಲ್ದಂಗೆ ನನ್ನ ಮನ್ಸಲ್ಲಿ ಪ್ರೀತಿ ಬಿಟ್ಬಿಟ್ಟು ಬಾಗ್ಲಾಕೊಂಬಿಟ್ಟೆ ಅಲ್ವಾ? ಅಲ್ಲ, ನನ್ನ ಏನ್ ದ್ವೇಷ ಇತ್ತು ನಿಂಗೆ? ಸರಿ ಆಯ್ತು ಬಿಡು. ನನ್ಗಿರೋ ನೀನೊಬ್ನೇ ಅನ್ನೋ ಭಾವನೆಯಲ್ಲಿ ನಿನ್ನ ಹತ್ರ ಹೇಳ್ಕೊತಿದ್ದೀನಿ ಮಾವ. ನೀವೇ ನಂಬಿದ್ದೀನಿ. ದಯವಿಟ್ಟು ಈ ಮದ್ವೆ ನಿಲ್ಸು ಮಾವ. ಪಾರು ನೋಡಿದ್ರೆ ನಿನ್ನೆ ನಂಬ್ಕೊಂಡಿವ್ನಿ ಅಂತಾಳೆ. ಮಾವನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡ್ಬಿಟ್ಟವ್ರೆ. ಜೀವ ಕೊಟ್ಟವಳು ಮಾತು ಉಳಿಸ್ಕೊಳಕ್ ಹೋದ್ರೆ ಜೀವನ ಕೊಟ್ಟವರು ಕೊನೆ ತನಕ ಅವಮಾನ ಅನ್ಭವಿಸಂಗಾಯ್ತದೆ. ಹಂಗಂತ ಮಾವನ್ ಮಾತು ಕೇಳಂಗಿಲ್ಲ. ಕೇಳ್ಕೊಂಡ್ರೆ ಪಾಪ ಪಾರು ಜೀವನ ಸಂಕಷ್ಟಕ್ಕೆ ಸಿಲ್ತೈತೆ. ಏನ್ ಮಾಡ್ಲಿ ನಾನು? ಪಾರು, ಹಲೋ ಮಾವ. ಹಲೋ ಪಾರು. ಏನಾದ್ರೂ ಯೋಚನೆ ಮಾಡ್ದ? ಏನ್ ಪಾರು, ಏನ್ ಯೋಚನೆ? ಏನ್ ಮಾವ ನೀನು ಎಲ್ಲ ಮತ್ತೆ ಮೊದ್ಲಿಂದ ಹೇಳ್ಬೇಕಾ? ಮದ್ವೆ ನಿಲ್ಸೋದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ದ ಅಂದೆ. ಮಾವ, ಪ್ರೀತಿ ಕಳ್ಕೊಳ್ಳೋದ್ರ ಭಯ ಇದೆಯಲ್ಲ, ಅದನ್ನ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅದನ್ನ ಅನುಭವಿಸಿದ್ರೆ ಮಾತ್ರ
ಅದ್ರ ನೋವು ಏನು ಅಂತ ಗೊತ್ತಾಗೋದು. ನೋಡು ಮಾವ, ನಾನಂತೂ ಆ ಸೋಮೇಗೌಡನ್ನ ಮದ್ವೆ ಆಗೋದಕ್ಕೆ ರೆಡಿ ಇಲ್ಲ. ಪ್ಲೀಸ್ ಹೇಗಾದ್ರೂ ಮಾಡಿ ಮದ್ವೆನ ಕ್ಯಾನ್ಸಲ್ ಮಾಡಿಸ್ಬಿಡು. ಮಾವ ಮಾವ ಮಾವ, ಕೇಳಿಸ್ತಿದ್ಯಾ? ನೀ ನನಗೆ ಮಾತು ಕೊಟ್ಟಿದ್ಯಾ ಮಾವ? ಹೇಗಾದ್ರೂ ಮಾಡಿ ಮದ್ವೆನ ನಿಲ್ಲಿಸ್ಬಿಡು ಪ್ಲೀಸ್, ನನ್ನ ರಿಕ್ವೆಸ್ಟು. ಏನು ಅನ್ಸಕ್ಕಿಲ್ವಾ? ಇಲ್ಲೇ ಜಿಮ್ಮು ಓಪನ್ ಮಾಡ್ಕೊಂಡು ಕಣ್ ಮುಂದೆನೆ ಇರ್ಲಿ ಬಿಡಿ. ಆಹಾ, ತಾಯಿಯೇ ದೇವ್ರು. ಎಲ್ಲಾ ತಾಯಿಂದ್ರು ನಿನ್ನಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪಕ್ಕದ ದೇಶದವನು ಗನ್ ಹಿಡ್ಕೊಂಡು ಬಾಗಿಲ್ದವ ಬರ್ತಾನೆ. ದೇಶ ಸೇವೆಯೇ ಮಹಾಸೇವೆ. ಆ ಸೇವೆ ಮಾಡೋ ಭಾಗ್ಯ ಎಲ್ರಿಗೂ ಸಿಗಕ್ಕಿಲ್ಲ ಕಣ್ಣ. ಬರ್ದಿದೆ ಹೋಗು, ಅದು ಬಿಟ್ಟು ಜಿಮ್ ಓಪನ್ ಮಾಡ್ತಾನಂತೆ. ಜಿಮ್ಮು ಅಪ್ಪ ನೀನೇನಾರು ಹೇಳು, ನಾನು ಹೋಗಕ್ಕಿಲ್ಲ. ನಾನು ಜಿಮ್ ಓಪನ್ ಮಾಡೇ ಮಾಡ್ತೀನಿ. ಅದು ಹೆಂಗ್ ಓಪನ್ ಮಾಡ್ತೀಯೋ ನಾನು ನೋಡ್ತೀನಿ. 1 ಎಕರೆ ಹೊಲ ಮಾರಾದ್ರೂ ಸರಿ, ನಾನು ಜಿಮ್ ಓಪನ್ ಮಾಡೇ ಮಾಡ್ತೀನಿ. ಮತ್ತೆ ಹೊಲದ ವಿಷಯಕ್ಕೆ ಬರ್ತೀಯಲ್ಲ, ಇರ ನೀನು. ಇವ್ರಿಗೆ ಹೇಳ್ಬಿಟ್ರೆ ನಂಗೆ ಹೋಗ್ಬಿಡ್ಬೇಕಂತ. ಏನ್ಲ ಅಂದೆ? ನಾನು ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಅಂದೆ. ನಿಮ್ಮ ಅಪ್ಪ ಕಣ್ಲ ನಾನು. ಮಾತಪ್ಪಣ ಏನಣ್ಣ, ಮಾತಪ್ಪಣ ಮಾತಪ್ಪಣ ಅಣ್ಣ, ಮಾತಪ್ಪಣ ನಿಲ್ಸಣ ಅಣ್ಣ, ನಿಲ್ಸಣ ನಿಲ್ಸಣ ನಿಲ್ಸಣ. ಏನಣ್ಣ ಎದೆ ಮುಟ್ಟಕ್ ಬೆಳೆದಿರೋ ಮಗನ್ಗೆ ಹಿಂಗ್ ಕೊಡ್ತಾರ? ಮೈಗಳು ನನ್ನ ಮಗ ಶಿವು ಇವನು.